ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮೆಂತ್ಯ ಸೊಪ್ಪಿದು ರೈಸ್ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೇನೆ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಚಿಕ್ಕ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು. ಆದರೆ ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ಆದರೆ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಸಣ್ಣ ಕಟ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡಬೇಕು. ಇದು ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬರ್ತೇನೆ. ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ನೋಡಿ, ಮೆಂತ್ಯ ಸೊಪ್ಪು ರೈಸ್ ಮಾಡಲಿಕ್ಕೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಮೆಂತ್ಯ ಸೊಪ್ಪು ಇದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು. ಅದ್ರ ಜೊತೆ ಸ್ವಲ್ಪ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಶುಂಠಿ ಕೂಡ ತುರಿದು ಇಟ್ಕೊಂಡಿದ್ದೇನೆ. ಕ್ಯಾರೆಟ್ ಕೂಡ ತುರಿದು ಇಟ್ಕೊಂಡಿದ್ದೇನೆ. ಶುಂಠಿ ಹಾಕೋದ್ರಿಂದ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಇದು ಎಣ್ಣೆ ಕಾದಿದೆ. ಇವಾಗ ಎಣ್ಣೆಗೆ ಸ್ವಲ್ಪ 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಕೂಡ ಅಷ್ಟೇ, ಡೈಜೆಷನ್ಗೆ ತುಂಬ ಒಳ್ಳೆಯದಿದು. ಒಂದು ಸ್ವಲ್ಪ ಜೀರಿಗೆ ಕಾಯಬೇಕು. ಜೀರಿಗೆ ಸ್ವಲ್ಪ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾನು ಕ್ಯಾರೆಟ್ ಹಾಕ್ತಾ ಇದ್ದೇನೆ, ಶುಂಠಿ ಕೂಡ ಹಾಕ್ತಾ ಇದ್ದೇನೆ. ಇದು ಕೂಡ ಈಗ ಸ್ವಲ್ಪ ಫ್ರೈ ಆಗಬೇಕು. ಇದೊಂದು ಸ್ವಲ್ಪ 2 ನಿಮಿಷ ಫ್ರೈ ಆದ ಕೂಡಲೇ ನಾವು ಸೊಪ್ಪು ಹಾಕ್ಬೋದು. ಸೊಪ್ಪು ಬೇಗ ಫ್ರೈ ಆಗುತ್ತೆ ಮೆಂತ್ಯ ಸೊಪ್ಪು ನಿಮಗೆ. ಕ್ಯಾರೆಟ್ ಮತ್ತು ಶುಂಠಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ಸ್ವಲ್ಪ ನಾನು 1/2 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ, ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ಮತ್ತೆ ಉಪ್ಪು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಕೂಡ ಹಾಕ್ತಾ ಇದ್ದೇನೆ, ಒಂದು 1/4 ಸ್ಪೂನಷ್ಟು. ಅದಕ್ಕೆ ನಾವು ಬಾತಿನ ಪೌಡ್ರ್ ಇದೆಯಲ್ಲ, ನಾವು ಬಿಸಿಬೇಳೆ ಬಾತಿಗೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡು ಹಾಕ್ತೇವಲ್ಲ, ಆ ಪೌಡ್ರನ್ನು ಮಿಕ್ಸ್ ಮಾಡಬೇಕು. ಇದು ಮೆಂತ್ಯ ರೈಸ್ ಬಾತು ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಅದೊಂದು ಸ್ವಲ್ಪ ಕ್ಯಾರೆಟಿಗೆ ಹಸಿ ವಾಸನೆ ಇರುತ್ತಲ್ಲ, ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆಯಿತು. ಇವಾಗ ಮೆಂತ್ಯ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಇದು ಮೆಂತ್ಯ ಸೊಪ್ಪು ಬೇಗ ಬಾಡಿ ಹೋಗುತ್ತೆ ನಿಮಗೆ. ಇದಕ್ಕೊಂದು 2 ನಿಮಿಷ ಸಾಕು ಮೆಂತ್ಯ ಸೊಪ್ಪು ಬಾಡಲಿಕ್ಕೆ. ಇದ್ರ ಜೊತೆಲಿ ನಿಮಗೆ ಬಟಾಣಿ ಇದ್ದರೆ, ಹಸಿ ಬಟಾಣಿ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಜೋಳ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಇವತ್ತು ಏನಿಲ್ಲ, ಹಾಗೆ ಮಾಡ್ತಾ ಪ್ಲೈನ್ ಮೆಂತ್ಯ ಸೊಪ್ಪು ರೈಸ್ ಮಾಡ್ತಾ ಇದ್ದೇನೆ. ಕೆಲವರು ಅದಕ್ಕೆ ಜೋಳ ಹಾಕ್ತಾರೆ, ಜೋಳ ಬೇಯಿಸಿ ಅದು ಹಾಕ್ತಾರೆ. ಮತ್ತು ಬಟಾಣಿ ಇದ್ದರೆ, ಹಸಿ ಬಟಾಣಿ ಇದ್ದರೆ ಅದು ಹಾಕ್ತಾರೆ. ನಾನು ಕೆಲವು ಸಲ ಹಾಗೆ ಕೂಡ ಮಾಡ್ತೇನೆ, ಈಗ ಕೆಲವು ಸಲ ಪ್ಲೈನ್ ಕೂಡ ಮಾಡ್ತೇನೆ. ಇವಾಗ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಮತ್ತೆ ನೀವು ಅನ್ನಕ್ಕೆ ಮಿಕ್ಸ್ ಮಾಡುವಾಗ ಬೇಕಿದ್ರೆ ಉಪ್ಪು ನೋಡಿ ಮತ್ತೆ ಮಿಕ್ಸ್ ಮಾಡ್ಬೋದು. ಮತ್ತೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ ನಾನು. ಆವಾಗ 1/2 ಸ್ಪೂನ್ ಹಾಕಿದ್ದೆ. ಇವಾಗ ಮತ್ತೆ ಇದಕ್ಕೆ ಇದು ಬಿಸಿಬೇಳೆ ಬಾತ್ ಪೌಡ್ರ್, ನಾನು ಮನೆಯಲ್ಲೇ ಇದು ಮಾಡೋದಿದು. ಈ ಪೌಡ್ರ್ ಹಾಕ್ತಾ ಇದ್ದೇನೆ. ಇದು 1ರಿಂದ 1 ಸ್ಪೂನ್ 1.5 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಖಾರ ಜಾಸ್ತಿ ಇಲ್ಲ. ಈಗ ಖಾರ ಬೇಕು ಅಂದರೆ ಒಂದು 2 ಸ್ಪೂನ್ ಹಾಕ್ಕೊಳ್ಬೋದು ನೀವು. ಬಿಸಿಬೇಳೆ ಬಾತ್ ಪೌಡ್ರು ನಿಮಗೆ ಬೇಡ ಅಂದರೆ ಜಾಸ್ತಿ, ನಿಮಗೆ ಕೆಲವರಿಗೆ ಅದು ಇಷ್ಟ ಆಗಲ್ಲ ಅಂದರೆ ಖಾರದ ಪೌಡ್ರ್ ಹಾಕ್ಕೊಳ್ಬೋದು. 1 ಸ್ಪೂನ್ ಹಾಕಿ ಮತ್ತು ಖಾರದ ಪೌಡ್ರ್ ಕೂಡ ಮಿಕ್ಸ್ ಮಾಡಿ ಹಾಗೆ ಕೂಡ ಮಾಡ್ಕೊಳ್ಬೋದು. ಬೇಕಾದ್ರೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಕೂಡ ಹಾಕ್ಕೊಳ್ಬೋದು, ಅದು ಬೇರೆ ಟೇಸ್ಟ್ ಬರುತ್ತೆ ನಿಮಗೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಫ್ರೈ ಆದರೆ ಸಾಕು. ಇದಕ್ಕೆ ಇನ್ನು ಜಾಸ್ತಿ ಫ್ರೈ ಆದರೆ ತುಂಬ ಮುದ್ದೆ ಆಗಿ ಹೋಗುತ್ತೆ. ಇವಾಗ ಅನ್ನಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಇದೊಂದು ನಾನು 1/4 kg ಅಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೇನೆ. ಇದರಿಂದ 3ರಿಂದ 4 ಜನ ತಿನ್ಬೋದು. ಇದು ಟಿಫನ್ಗೆ, ಬೆಳಗ್ಗೆ ನೀವು ಟಿಫನ್ಗೆ ಆದರೆ ಈ ಲೋಟದಲ್ಲಿ 1 ಲೋಟ ಅನ್ನ ಮಾಡಿದ್ದೇನೆ ನಾನು. ಇದು ಒಂದು ಲೋಟ ಅಂದರೆ ಇದು 1/4 kg ಅನ್ನ. ಇದು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ತೇನೆ. ನಾವು ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮೆಂತ್ಯ ಸೊಪ್ಪಿದು, ಅದನ್ನು ಇವಾಗ ಅನ್ನಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ಇದು ನಿಮಗೆ ಇದು ಸೌಟಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗಲ್ಲ. ಇದು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕೆಂದರೆ ಮೆಂತ್ಯ ಸೊಪ್ಪು ಆದ್ದರಿಂದ ಅದು ಮುದ್ದೆ ಕಟ್ಟುತ್ತೆ. ಮಿಕ್ಸ್ ಮಾಡ್ಕೊಳ್ಳೋ ಮೊದಲು ಇದೊಂದು 2ರಿಂದ 3 ಸ್ಪೂನ್ ಅಷ್ಟು ಇದಕ್ಕೆ ಲಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೇನೆ ಹುಳಿಗೆ. ಇದು ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಕೂಡ ಆಮೇಲೆ ನೋಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಹಾಕಿದ್ದೇನೆ ಲಿಂಬೆಹಣ್ಣು ರಸ, ಮತ್ತೆ ನೋಡಿಕೊಂಡು ಉಪ್ಪು ಮತ್ತು ಹುಳಿ ಮತ್ತೆ ಮಿಕ್ಸ್ ಮಾಡಬೇಕು. ಇವಾಗ ಇದನ್ನು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೇನೆ. ನೋಡಿ, ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಮುದ್ದೆ ಕಟ್ಟುತ್ತೆ, ಸೊಪ್ಪಲ್ವ. ನೋಡಿ, ಈ ರೀತಿ ಮುದ್ದೆ ಇರುತ್ತೆ. ನಿಮಗೆ ಸೌಟಲ್ಲಾದರೆ ಸರಿಯಾಗಿ ಮಿಕ್ಸ್ ಆಗಲ್ಲ. ಈ ರೀತಿ ಕೈಯಲ್ಲಾದರೆ ನೀವು ಈಸಿಯಾಗಿ ಅದನ್ನು ಮುದ್ದೆಯನ್ನು ಬಿಡಿಸ್ಕೊಂಡು ಮಿಕ್ಸ್ ಮಾಡ್ಬೋದು. ಆದರೆ ಏನಂದರೆ ನಿಮಗೆ ಅನ್ನ ಉದುರಾಗಿ ಮಾಡ್ಕೊಳ್ಬೇಕು ನೀವು. ಅನ್ನ ಮುದ್ದೆ ಆದರೆ ಇದು ಕೂಡ ಮುದ್ದೆ ಆಗುತ್ತೆ. ಅದರಿಂದ ಉದುರಾಗಿ ಮಾಡ್ಕೊಂಡಿರ್ಬೇಕು ಅನ್ನ ನೀವು. ಅವಾಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ ನಮ್ಮ ಹೆಲ್ತಿಗೆ. ಅದೇ ಹೇಳಿದ್ನಲ್ಲ, ಬೇಕಾದ್ರೆ ನಿಮಗೆ ಜೋಳ ಹಾಕ್ಕೊಳ್ಬೋದು, ಜೋಳ ಬೇಯಿಸಿ ಹಾಕ್ಕೊಳ್ಬೋದು, ಮತ್ತು ಬಟಾಣಿ ಹಾಕ್ಕೊಳ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೀಗೆ ಪ್ಲೈನ್ ಕೂಡ ಮಾಡ್ಕೊಳ್ಬೋದು. ಬೆಳಗ್ಗೆ ಟಿಫನ್ಗೆ, ಮಕ್ಕಳಿಗೆ ಬಾಕ್ಸಿಗೆ, ಆಫೀಸ್ಗೆ ಎಲ್ಲ ಕೊಡಲಿಕ್ಕೆ
ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು. ಅನ್ನ ಒಂದು ಮಾಡಿ ಸುಮಾರು ಒಂದು 10 ರಿಂದ 15 ನಿಮಿಷ ಹಿಡಿಯುತ್ತೆ ಅಷ್ಟೇ. ಇದು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೇನೆ, ಮತ್ತೆ ತೋರಿಸ್ತೇನೆ ನಿಮಗೆ. ಅದಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದೆ ನಾನು. ಉಪ್ಪು ಕಮ್ಮಿ ಇದೆ. ಮತ್ತು ಈಗ ಒಂದು ಸ್ವಲ್ಪ ಹುಳಿ ಕೂಡ ಮತ್ತೆ ಹಾಕ್ತಾ ಇದ್ದೇನೆ. ಉಪ್ಪು ಹುಳಿ ಚೆನ್ನಾಗಿ ಜಾಸ್ತಿ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ನಿಮಗೆ. ಪುಡಿ ಬೇಕಾದರೆ, ಬಾತಿದು ಪುಡಿ ಬೇಕಾದರೆ ಅದು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇದು ನಾನು ಹಾಕಿ ಸರಿ ಇದೆ. 2 ಸ್ಪೂನ್ ಹಾಕಿದರೆ ಸರಿ ಹೋಗುತ್ತೆ ನಿಮಗೆ. ಮೀಡಿಯಮ್ ಖಾರ ಇರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಒಂದು ಸ್ವಲ್ಪ ಖಾರದ ಪೌಡರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದ್ರ ಜೊತೆ ನಿಮಗೆ ರೈತ ಕೂಡ ಮಾಡ್ಕೊಳ್ಳೋದು ಬೇಕು ಅಂತಂದರೆ ಮಾಡ್ಕೊಳ್ಬೋದು. ಮೊಸರು ಬಜ್ಜಿ ಇರುತ್ತಲ್ಲ ಅದ್ರಲ್ಲಿ ಮಾಡ್ಕೊಳ್ಬೋದು, ಟೊಮೆಟೊ ಮತ್ತು ಈರುಳ್ಳಿ ಹಾಕಿ. ಇಲ್ಲಾಂದರೆ ಮೊಸರು ಇರುತ್ತಲ್ಲ ಅದು ಕೂಡ ತಿನ್ಬೋದು ಇದ್ರ ಜೊತೆಯಲ್ಲಿ. ಇವಾಗ ರೆಡಿ ಆಯ್ತು. ಇದು ಮೆಂತ್ಯ ಸೊಪ್ಪಿನ ಬಾತು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಮೆಂತ್ಯ ಸೊಪ್ಪಿನ ಬಾತು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ನಿಮಗೆ ರುಚಿ ಒಂದ್ಸಲ ನಿಮಗೆ ರುಚಿ ಹಿಡಿಸ್ತು ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಕ್ಯಾರೆಟ್ ಹಾಕ್ಲೇಬೇಕು ಅಂತ ಏನಿಲ್ಲ, ಬರೀ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕ್ಕೊಳ್ಬೋದು. ತುಂಬ ಮೆಂತ್ಯ ಸೊಪ್ಪು ಹಾಕಿದರೆ ಸ್ವಲ್ಪ ಕಹಿ ಬಂದಾಗೆ ಆಗುತ್ತೆ. ಅದರಿಂದ ಮೆಂತ್ಯ ಸೊಪ್ಪು ನೋಡ್ಕೊಂಡು ಹಾಕಿದ್ದು. ನಾನು 1 ಕಟ್ ಹಾಕಿದ್ದೇನೆ ಮೆಂತ್ಯ ಸೊಪ್ಪು. ಇದ್ರ ಜೊತೆಯಲ್ಲಿ ಬೇಕಿದ್ರೆ ನಾವು ಕ್ಯಾರೆಟ್ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಜೋಳ ಮತ್ತು ಬಟಾಣಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೋದು. ಏನೂ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಮೆಂತ್ಯ ಸೊಪ್ಪು ರೈಸು ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದ್ರ ಜೊತೆ ನೋಡಿ ಮೊಸರು ಇಟ್ಟಿದ್ದೇನೆ. ಇದರ ಸೈಡ್ ಡಿಶ್ ಆಗಿ ಮೊಸರು ಯೂಸ್ ಮಾಡ್ಕೊಳ್ಬೋದು ನೀವು. ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ಇದರಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.